ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಅಂದ್ರೆ ನಮ್ಮ ಕನ್ನಡಿಗರ ಪಾಲಿಗೆ ಒಂದು ಸುದಿನ ಸ್ನೇಹಿತರೆ. ನೋಡಿ, ನಾವು ಕನ್ನಡಿಗರು ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಅದೇ ರೀತಿಯಾಗಿ ಎಲ್ಲಾ ಕನ್ನಡಿಗರು ಕೂಡ ಯಾವುದೇ ದೇಶದಲ್ಲಿ ಇರ್ಬೋದು, ಯಾವುದೇ ರಾಜ್ಯದಲ್ಲಿರ್ಬೋದು, ಎಲ್ಲಾ ಕನ್ನಡಿಗರು ಕೂಡ ನಾವು ಕನ್ನಡಿಗ ಅಂತ ದಯವಿಟ್ಟು ಹೆಮ್ಮೆಯಿಂದ ಹೇಳಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ. ಯಾಕಂದ್ರೆ ನಮ್ಮ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಒಂದು ಇತಿಹಾಸವಿದೆ. ನಾವು ಈ ಭಾಷೆಯನ್ನ ಸಂರಕ್ಷಣೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸ್ನೇಹಿತರೆ. ಈ ನಡುವೆ ಅನೇಕ ಪರಭಾಷೆಗಳು ನಮ್ಮ ರಾಜ್ಯಕ್ಕೆ ಬಂದು ಎಷ್ಟೋ ಜನರಿಗೆ ಕನ್ನಡ ಬದಲಾಗಿ ಪರಭಾಷೆಯನ್ನೇ ಉಪಯೋಗಿಸುವಂತಹ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ. ಅಂದ್ರೆ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯನ್ನ ನಾವು ಮಾತಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಸ್ನೇಹಿತರೊಡನೆ, ನಮ್ಮ ರಾಜ್ಯದಲ್ಲಿ ಕನ್ನಡ ಬರುವಂತ ಎಷ್ಟೋ ಜನರ ಜೊತೆ ನಾವು ಕನ್ನಡವನ್ನೇ ದಯವಿಟ್ಟು ಬಳಸಬೇಕಾಗಿದೆ. ಯಾಕಂದ್ರೆ ಕನ್ನಡ ಸಂರಕ್ಷಣೆ ಮಾಡಲೇಬೇಕು. ಕನ್ನಡ ಉಳಿಬೇಕಂದ್ರೆ ಬೇರೆ ಯಾವುದೇ ಕ್ರಮ ಇಲ್ಲ ಸ್ನೇಹಿತರೆ. ನಾವು ಹೆಚ್ಚಾಗಿ ಕನ್ನಡವನ್ನ ಮಾತನಾಡ್ತಾ ಬಂದ್ರೆ ಕನ್ನಡ ಉಳಿಯುತ್ತೆ ಸ್ನೇಹಿತರೆ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಇನ್ನೊಂದು, ಕನ್ನಡವನ್ನ ನಾವು ಹೆಚ್ಚಾಗಿ ಬರವಣಿಗೆಯ ಮೂಲಕ ಬಳಸೋಣ. ಯಾಕಂದ್ರೆ ಮೆಸೇಜ್ ನಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಕನ್ನಡವನ್ನ ಮೆಸೇಜ್ ಮಾಡೋದ್ಕಿಂತ ಕನ್ನಡದಲ್ಲಿಯೇ ಕನ್ನಡವನ್ನ ಒಂದು ಸಂದೇಶವನ್ನ ರವಾನೆ ಮಾಡುವ ಮುಖಾಂತರ ಕನ್ನಡವನ್ನ ಸಂರಕ್ಷಣೆ ಮಾಡೋಣ. ನಮ್ಮ ಕರುನಾಡಿನಲ್ಲಿ ಸ್ನೇಹಿತರೆ, ಹಳ್ಳಿಕರ್ ಮತ್ತೆ ಅಮೃತಮಹಲ್ ಅಂತ ನಮ್ಮ ಮಣ್ಣಿನಲ್ಲಿಯೇ ಹುಟ್ಟಿರುವ ತಳಿಗಳು ಇಲ್ಲಿ ಹೆಸರಾಂತ ಪ್ರಸಿದ್ಧಿಯಾಗಿದ್ದಾವೆ ಸ್ನೇಹಿತರೆ. ಈ ಪ್ರಸಿದ್ಧಿ ತಳಿಗಳು ಕೂಡ ಅಳಿವಿನ ಅಂಚಿಗೆ ಹೋಗ್ತಾ ಇದ್ದಾವೆ. ಅವುಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ನಮ್ಮ ರಾಜ್ಯದ ಅನೇಕ ಯುವಕರು ರೈತರ ಮನರಂಜನೆ ಕ್ರೀಡೆಯನ್ನ ಆರಂಭ ಮಾಡಿ ಅವುಗಳಿಗೆ ಒಂದು ಸಂರಕ್ಷಣೆ ಮಾಡಬೇಕು ಅಂತೇಳಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ತಾ ಇದ್ದಾರೆ. ಈ ಒಂದು ಎತ್ತುಗಳನ್ನ ಸಂರಕ್ಷಣೆ ಮಾಡುವ ಒಂದು ಕಾರ್ಯಕ್ರಮವನ್ನ ಚಿತ್ರೀಕರಣ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸುವುದು ನಮ್ಮ ಚಾನೆಲ್ನ ಒಂದು ಮೂಲ ಉದ್ದೇಶ ಸ್ನೇಹಿತರೆ. ನೋಡಿ, ನಮ್ಮ ಭೂಚೇತನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅನೇಕ ಹಳ್ಳಿಕಾರ್ ಅಮೃತಮಹಲ್ ಸಂರಕ್ಷಣೆ ಮಾಡುವವರ ಮನೆಗೆ ಹೋಗಿ ಅವುಗಳನ್ನ ವಿಡಿಯೋ ಮಾಡಿ ಕರ್ನಾಟಕದ ಜನತೆಗೆ ತಿಳಿಸುವ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ. ನೀವೇನಾದ್ರೂ ಈ ತಳಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ವಿಷಯವನ್ನ ರವಾನೆ ಮಾಡುವಂತೆ ನಾವು ಮಾಡ್ತಾ ಇದೀವಿ. ಅದಕ್ಕೆ ಸಹಭಾಗಿಯಾಗಿ ಅಂತ ಕೇಳ್ಕೊಳ್ತೀವಿ ಸ್ನೇಹಿತರೆ. ನಮ್ಮ ನಂಬರ್ ನೋಡಿ 9964124669. ನೀವೇನಾದ್ರೂ ಹಳ್ಳಿಕಾರ್ ಮತ್ತೆ ಅಮೃತಮಹಲ್ಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ರೆ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ನ ಸಂಪರ್ಕಿಸಿ. ಕಾರಣ ಇಷ್ಟೇ, ನಿಮ್ಮ ಒಂದು ಸಂಪರ್ಕದಿಂದ ನಾವು ಸ್ನೇಹಿತರೆ ನಿಮ್ಮ ಮನೆಗೆ ಬಂದು ಈ ಎತ್ತುಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ತಾ ಇದ್ದೀರಾ ಅಂತೇಳಿ ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡಿ ಇಡೀ ಕರ್ನಾಟಕ ಜನತೆಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ. ಕಾರಣ ಇಷ್ಟೇ, ಹಾಗೆ ಮಾಡೋದ್ರಿಂದ ಅನೇಕ ಜನ ನಾವು ಕೂಡ ಕಟ್ಟಬೇಕು ಅಂತೇಳಿ ಒಂದು ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ಅವರವ್ರ ಮನೆಯಲ್ಲಿ ಒಂದೊಂದು ರಾಸುಗಳನ್ನ ಕಟ್ತಾರೆ. ಆ ಕಟ್ಟಿ ಅವುಗಳನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಹೇಗೆ ಸಾಕ್ಬೇಕು ಅಂತನೂ ಕೂಡ ಸ್ನೇಹಿತರೆ ಅವರಿಗೆ ನಿಮ್ಮಿಂದ ವಿಷಯ ಗೊತ್ತಾಗುತ್ತೆ ನಿಮ್ಮ ವಿಡಿಯೋ ಮುಖಾಂತರ. ಇದಿಷ್ಟು ಹೇಳಕ್ ಇಷ್ಟಪಡ್ತೀವಿ. ಓಕೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡವನ್ನ ಹೆಚ್ಚಾಗಿ ಮಾತಾಡಿ ಸಂರಕ್ಷಿಸಿ. ಸ್ನೇಹಿತರೆ, ನಮ್ಮ ಕರುನಾಡಿನ ರೈತರು ತಮ್ಮ ಎತ್ತುಗಳೇ ಮುಂಬಂದು ಕನ್ನಡ ರಾಜ್ಯೋತ್ಸವದ ಶುಭವನ್ನು ಕೋರುವಂತೆ ತಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಗೂ ತಮ್ಮ ಇನ್ಸ್ಟಾಗ್ರಾಮ್ಗಳಲ್ಲಿ ಈ ರೀತಿಯಾದ ಇಮೇಜಸ್ಗಳನ್ನು ಹಾಕುವ ಮೂಲಕ ಕನ್ನಡ ರಾಜ್ಯೋತ್ಸವದ ಶುಭವನ್ನು ಹಾರೈಸುತ್ತಿದ್ದಾರೆ. ನೋಡಲು ಎಷ್ಟು ಚೆನ್ನಾಗಿದೆ ನೋಡಿ. ಐರಾವತ ಬಾಯ್ಸ್ ರವರಿಂದ ಈ ರೀತಿಯಾಗಿ ಶುಭವನ್ನು ಹಾರೈಸಿದ್ದಾರೆ ಹಾಗೂ ತಲೈವ ಬಾಯ್ಸ್ ರವರ ವತಿಯಿಂದ ಈ ರೀತಿಯಾಗಿ ಕನ್ನಡ ರಾಜ್ಯೋತ್ಸವದ ಶುಭವನ್ನು ಹಾರೈಸಿದ್ದಾರೆ. ಹಾಗೂ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಇದೇ ರೀತಿಯಾಗಿ ತಮ್ಮ ಎತ್ತುಗಳ ಫೋಟೋವನ್ನು ಹಾಕುವ ಮೂಲಕ ಕನ್ನಡ ರಾಜ್ಯೋತ್ಸವದ ಶುಭವನ್ನು ಕೋರುತ್ತಿದ್ದಾರೆ ನೋಡಿ. ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ